2 ಓವರ್ಗಳಲ್ಲಿ ಕಮಾಲ್ ಮಾಡಿದ ರಾಜಸ್ಥಾನ್, ಗೆದ್ದ ಪಂದ್ಯವನ್ನೇ ಕೈ ಚೆಲ್ಲಿದ ಟೈಟಾನ್ಸ್. ಮೊದಲ ಗೆಲುವಿಗಾಗಿ ಹೋರಾಡ್ತಾ ಇದ್ದ ಟೈಟಾನ್ಸ್ ಇನ್ನೊಂದೆಡೆ 2ನೇ ಗೆಲುವಿನ ಕನಸು ಕಂಡಿದ್ದ ರಾಜಸ್ಥಾನ್. ಆದ್ರೆ ಕೊನೆಯಲ್ಲಿ ಗೆದ್ದವರು ಯಾರು ಗೊತ್ತಾ? ರಾಜಸ್ಥಾನ್. ಅದು ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೈಲ್ನಲ್ಲಿ. ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟಾನ್ಸ್ ನಡುವಿನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ರಾಜಸ್ಥಾನ್ ತಂಡ ರೋಚಕ ಗೆಲುವು ಸಾಧಿಸಿದೆ. ಈ ಗೆಲುವಿನ ಹಿಂದೆ ನಾಯಕ ರಿಯಾನ್ ಪರಾಗ್ ಅವರ ಚಾಣಾಕ್ಷ ನಿರ್ಧಾರಕ್ಕಿಂತ ಹೆಚ್ಚಾಗಿ ಉಪನಾಯಕ ಧ್ರುವ್ ಜುರೇಲ್ ಅವರು ನೀಡಿದಂಥ ಒಂದು ಸಲಹೆ ಪಂದ್ಯದ ಟರ್ನಿಂಗ್ ಪಾಯಿಂಟ್ ಆಗಿ ಮಾರ್ಪಟ್ಟಿದೆ. ಗುಜರಾತ್ ಟೈಟಾನ್ಸ್ ತಂಡಕ್ಕೆ ಗೆಲ್ಲೋದಕ್ಕೆ 211 ರನ್ಗಳ ಗುರಿಯನ್ನ ನೀಡಲಾಗಿತ್ತು. ಪಂದ್ಯದ ಅಂತಿಮ ಘಟ್ಟದಲ್ಲಿ ಗುಜರಾತ್ ಗೆಲುವಿನ ಹತ್ತಿರ ಬರ್ತಾ ಇತ್ತು. ಆರಂಭಿಕ ಯೋಜನೆಯಂತೆ ಇಂಗ್ಲೆಂಡ್ನ ವೇಗಿ ಜೋಫ್ರಾ ಆರ್ಚರ್ ಪಂದ್ಯದ ಅಂತಿಮ ಓವರ್ ಬೌಲ್ ಅನ್ನ ಮಾಡಬೇಕಾಗಿತ್ತು. ತುಷಾರ್ ದೇಶಪಾಂಡೆ 19ನೇ ಓವರ್ ಎಸೆಯಬೇಕಿತ್ತು. ಆದ್ರೆ ಉಪನಾಯಕ ಧ್ರುವ್ ಜುರೇಲ್ ಒತ್ತಾಯದ ಮೇರೆಗೆ ನಾಯಕ ರಿಯಾನ್ ಪರಾಗ್ ಕೊನೆಯ ಕ್ಷಣದಲ್ಲಿ ಈ ನಿರ್ಧಾರವನ್ನ ಬದಲಾಯಿಸಿದ್ರು. ಆರ್ಚರ್ ಅವರನ್ನ 19ನೇ ಓವರ್ಗೆ ಕರೆತಂದು ಅಂತಿಮ ಓವರ್ ಎಸೆಯುವ ಜವಾಬ್ದಾರಿಯನ್ನ ತುಷಾರ್ ದೇಶಪಾಂಡೆಗೆ ನೀಡಿದ್ರು. ಗಾಯದ ಸಮಸ್ಯೆಯಿಂದ ವೃತ್ತಿ ಜೀವನದಲ್ಲಿ ಸಾಕಷ್ಟು ಏರಿಳಿತ ಕಂಡಿದ್ದ ತುಷಾರ್ ದೇಶಪಾಂಡೆ ಪಾಲಿಗೆ ಇದೊಂದು ಅಗ್ನಿ ಪರೀಕ್ಷೆಯಾಗಿತ್ತು. ಅಂತಿಮ ಓವರ್ನಲ್ಲಿ ಜಿಟಿ ತಂಡಕ್ಕೆ ಗೆಲ್ಲೋದಕ್ಕೆ ಕೇವಲ 10 ರನ್ಗಳ ಅಗತ್ಯವಿತ್ತು. ಆದ್ರೆ ದೇಶಪಾಂಡೆ ಕೇವಲ 4 ರನ್ ನೀಡಿ 1 ವಿಕೆಟ್ ಪಡೆಯುವ ಮೂಲಕ ಗುಜರಾತ್ ತಂಡವನ್ನ 204 ರನ್ಗಳಿಗೆ ನಿಯಂತ್ರಿಸಿದ್ರು. ಇನ್ನೊಂದೆಡೆ ಪಂದ್ಯದಲ್ಲಿ ಪ್ರಮುಖ ತಿರುವು ಪಡೆದುಕೊಂಡ ಘಟನೆ 13.4ನೇ ಓವರ್ನಲ್ಲಿ ನಡೆದಿದೆ. ಶಿಮ್ರಾನ್ ಹೆಟ್ಮೇಯರ್ ವಿರುದ್ಧ ಸ್ಪಷ್ಟ ಎಡ್ಜ್ ಇದ್ರೂ ಕೂಡ ಗುಜರಾತ್ ತಂಡ ಡಿಆರ್ಎಸ್ ತೆಗೆದುಕೊಳ್ಳಲಿಲ್ಲ. ಈ ನಿರ್ಧಾರ ತಂಡಕ್ಕೆ ಬಹಳ ದುಬಾರಿಯಾಯಿತು. ಅದೇ ವೇಳೆ ಮೊಹಮ್ಮದ್ ಸಿರಾಜ್ ಕೈ ತಪ್ಪಿದಂತಹ ಕ್ಯಾಚ್ ಕೂಡ ಪಂದ್ಯದ ಫಲಿತಾಂಶದ ಮೇಲೆ ಗಂಭೀರ ಪರಿಣಾಮ ಬೀರಿತು. ಜುರೇಲ್ ಆ ಅವಕಾಶವನ್ನೇ ಸದುಪಯೋಗಪಡಿಸಿಕೊಂಡು ಅರ್ಧಶತಕದತ್ತ ಸಾಗಿದ್ರು. ಬೌಲಿಂಗ್ ವಿಭಾಗದಲ್ಲಿ ರವಿ ಬಿಷ್ಣೋಯಿ 4 ವಿಕೆಟ್ ಪಡೆದು ಗಮನ ಸೆಳೆದ್ರು. ಸಾಯಿ ಸುದರ್ಶನ್, ಗ್ಲೆನ್ ಫಿಲಿಪ್ಸ್, ವಾಷಿಂಗ್ಟನ್ ಸುಂದರ್ ಮತ್ತು ರಾಹುಲ್ ತೆವಾಟಿಯಾ ವಿಕೆಟ್ಗಳನ್ನ ಪಡೆದುಕೊಂಡ್ರು. ಆ ಮೂಲಕ ರಾಜಸ್ಥಾನ್ ತಂಡಕ್ಕೆ ಗೆಲುವು ತಂದುಕೊಟ್ರು.